Hi friends, welcome back to my channel. ಇಂದತ್ತು ರೆಸಿಪಿ ಐತಿಕ್ಕರು ಎಲ್ಲೋ ಪಂಪ್ಕಿಂಡೋ ಕರಿ ಬ್ಯಾರಿಲು ಎಂಗನೆ ಚೆಲ್ಡು ಅಂತೂ ಕಮೆಂಟ್ ಹಾಕೋರು. ಇದು നല്ല ಹೆಲ್ತಿ ಆಯೋ ವೆಜಿಟೇಬಲ್. ನಾವುಡೆ ಬೆಳ್ಳಿಯ ಪಂಪ್ಕಿನ್ ಇರ್ತಾರೆ, ಇದ್ರೆ ತೋಲ್ ಇರ್ತಿತ್ತು, ಅದರ ಉಳ್ಗತ್ತೆ ಎಲ್ಲ ಕ್ಲೀನ್ ಹಾಕೋನು. ತೋಲ್ ಇರ್ತಿತ್ತು, ಉಳ್ಗತ್ತೆಲ್ಲ ಕ್ಲೀನ್ ಹಾಕಿರೆ പിന്നെ ವಾಶ್ ಹಾಕೋನು. ഇതൊരു ഇങ്ങനെ ചെറിയ ചെറിയ പീസ് ആക്കണു, ഒരു മീഡിയം സൈസിൽ. ഇതിക്ക് എന്തെല്ലാം ഇടണോ നോക്കാം. ഒരു തെല്ല് കറിച്ചപ്പ്, ಬೆಳ್ಳುಳ್ಳಿ, 3 കായ്മുളക്, ഒരു നീരുള്ളി, 2 ടൊമാറ്റോ, പിന്നെ 2 ക്യാരറ്റ്. ನಾನು ಕುಕ್ಕರ್ಲಿ ಹಾಕ್ಯವುಲ್ಲ, ಅಲ್ಲ ಬೇರೆ ಇಡ್ತಲೂ ಹಾಕ. ಕುಕ್ಕರ್ಲಿ ಬೇಗ ಉಡ್ಚಂತ ನಾನು ಕುಕ್ಕರ್ಲಿ ಹಾಕ್ಯವುಲ್ಲಿ. ഒരു 2 ടേബിൾ സ്പൂൺ അത്ര ഓയിൽ ಬಿತ್ತೋನು. ಅದು ಗೊತ್ತೆಲ್ಲ ಕಡು ಇಡೋನು. പിന്നെ ತೆಲು ಕರ್ಚಪ್ಪು, ತೆಲು ಬೆಳ್ಳುಳ್ಳಿ, പിന്നെ 3 ಕಾಯ್ಮುളക്, പിന്നെ ഒരു ನೀರುಳ್ಳಿ ಇಡೋನು. നല്ല ഫ്രൈ ആക്കോನು. അത് ഫ്രൈ ആയാൽ പിന്നെ 2 ടൊമാറ്റോ ഇടോನು. ಕ್ಯಾರೆಟ್ ಇಡೋನು. ഇവിടെ ക്യാരറ്റ് ഓപ്ഷനൽ വേണമെന്നില്ല, ഞാനിട്ടു. ಖಾಲಿ ಪಂಪ್ಕಿನ್ ಇಟ್ಟಂಗೆ നല്ല ഒരു. പിന്നെ പംപ്കിൻ ഇടണു. ಇದು നല്ല ಮಿಕ್ಸ್ ಹಾಕೋರು. ನಾವು ഇവിടെ 1 സ്പൂൺ എത്ര ഉപ്പിട്ടോല്ല. നിങ്ങൾക്ക് ടേസ്റ്റ് ಬೇನ എത്ര ഉപ്പിಟ್ಟಂಗೆ ಇತ್ತು. ಇದು മഞ്ഞൾ പൊടി. ഇത് കളർ നിങ്ങൾക്ക് ചേഞ്ച് ആയിട്ട് കാണും, ಅದು നാടൻ മഞ്ഞപ്പൊടി, ഈ ഷോപ്പിൽ കിട്ടുന്നതല്ല. ಇದಕ್ಕೆ ತಣ್ಣಿ ಬೀತ್ರೆಂಗ್ ഒരു 1-2 ടേബിൾ സ്പൂൺ അത്ര ബീത്തെಂಗೆ ಇತ್ತು. 2 ವಿಸಿಲ್ ಆಯಂಗ್ ಮೈಯವು. ನಾವು ഒരു ತೆಲು തേങ്ങ ಇರ್ತಾರೆ, ಅದು ಗಿಡಗೈತು. ഒരു ತೆಲು ಬೆಳ್ಳುಳ್ಳಿ, ಅದರ നല്ല ಮಿಕ್ಸ್ ಹಾಕೋನು. കയ്യിൽ നല്ല ഇങ്ങനെ മിക്സ് ആക്കണോ. ഇത് എപ്പ ഇടോನು ചെന്നಂಗೆ ನಂಗೆ ಪಂಪ್ಕಿನ್ ರೆಡಿ ಆಯ್ತು കിട്ടറല്ലേ. ಅಪ್ಪ ಇದು ಲಾಸ್ಟಿಗೆ ಇಟ್ಟಂಗೆ ಆಯ್ತು. ನಾವು തേങ്ങ ഇട്ടರೆ അത് എന്തൊക്കെ ചെന്നಂಗೆ അങ്ങനെ ആക്കിയಂಗೆ നല്ലൊരു സ്മെല്ല് ഇക്കറ്. ആ ഒരു ಬೆಳ್ಳುಳ್ಳಿ നല്ല സ്മെല്ല് ഇക്കറ്, നല്ല ടേസ്റ്റ് ಬಂದು. ഇത് നല്ലൊരു റെസിപ്പി ആയിത്തിക്കറ്, ഒരിക്കൽ ട്രൈ ആക്കി നോക്കോರು. ನಾವು ಇದಕ್ಕೆ ಪತ್ರ ಹಾಕ್ಯವಿಲ್ಲ. ನಂಡೆ ಈ ರೆಸಿಪಿ ನಿಂಗೆ ಇಷ್ಟ ಆಯ್ತಿಂದಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಹಾಕೋರು. ನಂಡೆ ಈ ವಿಡಿಯೋ ನಿಂಗೆ ಇಷ್ಟ ಆಯ್ತಿಂದಂಗೆ ಲೈಕ್ ಹಾಕೋರು, ಕಮೆಂಟ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು.